ಗೈಸ್ ಇವತ್ತು ಪನ್ನೀರ್ ಮಸಾಲ ಮಾಡೋಣ. ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ. ನೆಕ್ಸ್ಟು ತೊಳೆದು ಇಟ್ಟಿದ್ದಾರೆ ಗೈಸ್ ಅಮ್ಮ. ಶಿಸ್ತಾಗಿ ಹೋಗಿ ಇದಕ್ಕೆ ಎಣ್ಣೆ ಹಚ್ಚಿ, ಅಲ್ಲ ಎಣ್ಣೆ ಅಂತೆ ಬೆಂಕಿ ಹಚ್ಚಿ ಏನೋ ಒಂದು ಮಾಡೋಣ. ಬಿಸಿ ಆಗಿದೆ, ಫುಲ್ ಬಿಸಿ ಆಯ್ತಾ ಗೈಸ್? ಬಿಸಿ ಆದಮೇಲೆ ಏನು ಮಾಡಬೇಕು ಹೇಳಿ? ಎಣ್ಣೆ ಹಾಕಬೇಕು. ತಗ 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 ತಗದ ಅಂತ ಸೌಂಡ್ ಬರುತ್ತೆ. ಹಾಂ ಸಾಕು. ಇದು ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಳ್ಬೇಕು ಈ ಥರ ಬಿಸಿ ಆಗಲಿ. ಆಮೇಲೆ ಏನು ಹಾಕ್ಕೊಳ್ಬೇಕಂದ್ರೆ ಜೀರಿಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಜೀರಿಗೆ. ಇವಾಗ ಫುಲ್ ಮಿಕ್ಸಿಂಗ್ ಮಾಡೋಣ ಗೈಸ್. ಫ್ಲವರ್ ಎಲ್ಲ ಬಿಡಬೇಕು ಈ ಥರ. ನೋಡಿ ಗೈಸ್, ಸಣ್ಣ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಈ ಥರ ನೋಡಿ, ಹಿಂಗೆ ಒತ್ತಿದ್ರೆ ಬಿಡಿ ಬಿಡಿನೇ ಆಗ್ತಾಯಿಲ್ಲಲ್ಲ. ಇಲ್ಲಿ ಹಿಂಗೆ ಬಿಡಿ 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 ಆಗಬೇಕು. ಈ ಥರ ಈರುಳ್ಳಿ ಹೆಚ್ಚಬೇಕು ಗೈಸ್. ಇವಾಗ ಶಿಸ್ತಾಗಿ ಅದಕ್ಕೆ ಹಾಕೋಣ. ಹಳೆ ಗ್ಯಾಸ್ ಗೈಸ್ ಇದು, ಹೊಸ ಗ್ಯಾಸ್ ಇಲ್ಲಿದೆ. ಈ ಕಡೆ ಇಡಬೇಕದು. ಗ್ಯಾಸೇ ಆಫ್ ಆಯ್ತಲ್ಲ ಗೈಸ್. ಒಳ್ಳೆ ಮಿಕ್ಸ್ ಹೊಡಿಬೇಕು ಈ ಥರ. ನೋಡ್ತಾ ಗೈಸ್, ಇಷ್ಟು ಮಾಡಿದ್ರೆ ಸಾಕು, ಪನ್ನೀರ್ ಮಸಾಲ ರೆಡಿ ಅಂತ ನಾನು ಹೇಳಲ್ಲ. ಇನ್ನೂ ಮಾಡೋಕ್ಕೆ ಸುಮಾರು ಪ್ರೊಸೀಜರ್ಸ್ ಎಲ್ಲ ಇದೆ. ಮಾಡೋಣ ಅದೆಲ್ಲ ಆಮೇಲೆ. ಇವಾಗ ಸಮ ಈ ಥರ ಹಿಂಗೆ ಮಿಕ್ಸ್ ಹೊಡ್ಕೊಂಡು ಆಫ್ ಮಾಡಿಬಿಡ್ಬೇಕು ಗೈಸ್. ಇನ್ನಿದು ಮಿಕ್ಸಿಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಬೇಕೀಗ. ಪೇಸ್ಟ್ ಮಾಡೋಣ. ಬಿಸಿ ಆರಿದೆ. ಇದಕ್ಕೇನೋ ಅಂತಾರೆ ಗೈಸ್, ಕನ್ನಡದಲ್ಲಿ ಹೆಸರು ಮರ್ತೋಯ್ತು. ಅದು ಹಾಕೋಣ, ಇದು ಹಾಕೋಣ. ಇವಾಗ ಇದಿದೆಯಲ್ಲ, ಶಿಸ್ತಾಗಿ ಇದಕ್ಕೆ ಹಾಕ್ಬಿಡೋಣ ಗೈಸ್. ಇಲ್ಲಿಂದ ತೆಗೆದೆಲ್ಲ ಇಲ್ಲಿಗೆ ಹಾಕ್ಕೊಂಡ್ವಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ ಗೈಸ್. ನನಗಿಷ್ಟು ಸಾಕು ಸದ್ಯಕ್ಕೆ. ಮನೇಲಿ ಯಾರು ಜಾಸ್ತಿ ಖಾರ ತಿನ್ನಲ್ಲ. ಇವಾಗ ಇದು ರುಬ್ಕೊಳ್ಳೋಣ ಗೈಸ್. ರುಬ್ಬೋಣ. ಇದು ಸಿಕ್ಕದೇ ಇಲ್ಲ ಗೈಸ್. ಪಟ ಪಟ ಮಾಡೋಣ. ಈ ಮಿಕ್ಸಿ ಭಾರಿ ಸ್ಪೆಷಲ್ ಗೈಸ್. ನೋಡಿ, ಆನ್ ಆಗಲ್ಲ. ಇದು ಕೂರಿಸಿದ್ರೆ ಅಷ್ಟೇ ಆನ್ ಆಗೋದು. ಪೇಸ್ಟ್ ಆಯಿತು. ಬಿಸಿ ಇದೆ ಗೈಸ್. ತೋರಿಸ್ತೀನಿ ನೋಡಿ ಪೇಸ್ಟ್ ಯಾವ ಥರ ಆಯಿತು ಅಂತ. ನೋಡಿ ಗಾಯ್ಸ್, ಪೇಸ್ಟ್ ಆಗಿದೆ. ಇನ್ನೆಷ್ಟು ಫುಲ್ ಕಾರ್ಯಕ್ರಮ ಶುರು ಮಾಡೋಣ. ಪನ್ನೀರ್ ರೋಸ್ಟ್ ಮಾಡ್ಕೊಳ್ಳೋಣ ಗೈಸ್. ಈಗ ಗೈಸ್ ಈ ಥರ ಹಿಂಗೆ ಕಲಸಿದ್ರೆ ಇದೆಯಲ್ಲ, ಪನ್ನೀರ್ ಅಡಿಗೆ ಹಿಡಿಯಲ್ಲ ನೋಡಿ. ಈ ಥರ ಹಿಂಗೆ ಮಿಕ್ಸ್ ಹೊಡಿತಾ ಇರಬೇಕು. ಆವಾಗ ನೀವು ನೋಡಿದ್ರ ರೋಸ್ಟು ಆಗುತ್ತೆ, ಪನ್ನೀರು ಹಿಡಿಯೋದು ಇಲ್ಲ ಗೈಸ್. ಎಲ್ಲ ಮಾಡೋಣ ಈಗ, ಸೆಟ್ ಮಾಡೋಣ ಗೈಸ್. ಪನ್ನೀರ್ ರೋಸ್ಟ್ ಆಗಿದೆ. ಇಲ್ಲಿ ಇದೇ ಎಣ್ಣೆಯಲ್ಲಿ ಇವಾಗ ಇದು ಹಾಕ್ಕೊಂಡು ಗೈಸ್ ಮಸಾಲೆಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಇದು ಓಪನ್ ಮಾಡೋಣ. ಇದಕ್ಕೆ ಹಾಕೋಣ ಗೈಸ್. ಫುಲ್ ಇದು ಇದೆಯಲ್ಲ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಗೈಸ್. ಫುಲ್ ಇದೆಲ್ಲ ಎಳ್ಕೊಳ್ಬೇಕು. ಎಳೆದ್ಬಿಟ್ಟು ಫುಲ್ ಹಿಂಗೆ ಹಾಕ್ಕೊಳ್ಬೇಕು ಗೈಸ್. ಇವಾಗ ಈ ಮಸಾಲ ಫುಲ್ ರೆಡ್ ಕಲರ್ ಮಾಡಬೇಕು ನಾವು. ಇದು ಅರಿಶಿಣ ಪುಡಿ ಓಪನ್ ಮಾಡಿ, ಇದು ಜಾಸ್ತಿ ಎಲ್ಲ ಹಾಕ್ಕೊಂಡು ಬರುತ್ತೆ, ಸ್ವಲ್ಪ ಕಲರಿಗೆ ಈ ಥರ ಹಿಂಗೆ ಬಿಡ್ಕೊಳ್ಬೇಕು ಗೈಸ್. ಆಮೇಲೆ ಇಲ್ಲಿ ನೋಡಿ ಚಿಲ್ಲಿ ಪೌಡರ್. ಸಾಕು. ಇದು ಫುಲ್ ಹರಡ್ಸ್ ಹಾಕಿದ್ದೀನಿ, ಅದಕ್ಕೆ ನಿಮಗೆ ಇಷ್ಟು ಕಾಣಿಸ್ತಿದೆ. ಹಾಕಿರೋದು ಸ್ವಲ್ಪ ಅಷ್ಟೇ.
ಇದು ಉಪ್ಪು ಗೈಸ್. ಸಾಕು. ಉಪ್ಪು ನಾವು ಆವಾಗಿಂದ ಹಾಕಿಲ್ಲಲ್ಲ, ಉಪ್ಪಿರಲಿ. ಪನ್ನೀರಿಗೂ ಉಪ್ಪಿಗೆ ಕಲಿಸಿಲ್ಲ ನಾವು. ಉಪ್ಪಾಯಿತು, ಖಾರದ ಪುಡಿ ಆಯಿತು, ಅರಿಶಿನ ಪುಡಿ ಆಯಿತು. ಇದು ಎಂತ ಗೈಸ್, ಗ್ಯಾಸ್ ಪದೇ ಪದೇ ಆಫ್ ಆಗ್ತಿದೆ. ನಾವು ಪ್ರೊಫೆಷ್ನಲ್ ಶೆಫ್ಗಳಲ್ಲ, ಹಂಗೆ ಆಫ್ ಆಗಬಾರ್ದು. ಎಲ್ಲ ಆಫ್ ಆಗತ್ತೆ. ಇವಾಗ ಈ ಎಣ್ಣೆ ತೆಗೆದು ಮೇಲಿಂದ ಹಿಂಗೆ ಬಿಡಬೇಕು ಗೈಸ್. ಒಳ್ಳೆ ಮಿಕ್ಸ್ ಹೊಡಿಬೇಕೀಗ. ಇವಾಗ ನೆಕ್ಸ್ಟು ಪ್ರೊಸೆಸ್ ಏನಂದರೆ, ಒಂದು ಹಾಕೋಕ್ಕೆ ಮರ್ತೋದೆ ಗೈಸ್, ಮೇನ್ ಐಟಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಕೋಣ. ಕಾಲ ಇನ್ನೂ ಮಿಂಚಿಲ್ಲ. ಹಾಕೋಣ. ನೋಡಿ ಗೈಸ್, ಬಸ್ಟ್ ಆಗೋಕ್ಕೆ ಶುರು ಆಯಿತು. ಒಳ್ಳೆ ರುಚಿ ಬರ್ತಾಯಿದೆ. ಬರಲಿ. ಎಂತ ಗ್ರಾಂಬು ಪೌಡ್ರ್, ಯಾವುದೋ ಒಂದು ಪೌಡ್ರ್ ಅಂತಾರೆ ಗೈಸ್ ಅದಕ್ಕೆ. ಆಮೇಲೆ ಈ ಥರ ಹಿಂಗೆ ಮಿಕ್ಸ್ ಹೊಡೆದು ಗೈಸ್, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕೀಗ. ನನಗೆ ಗೊತ್ತಿಲ್ಲ ಎಲ್ಲಿಟ್ಟಿದ್ದಾರೆ ಅಂತ. ಇದೇನು ಗೈಸ್ ಬಸ್ಟ್ ಆಗ್ತಿದೆ, ಬರೀ ಇಂಥದೆಯಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಕ್ಕಿದೆ, ಸ್ವಲ್ಪ ರುಬ್ಬಿದ್ದೀನಿ, ಆದರೆ ಇನ್ನೊಂದು ಸತಿ ರುಬ್ಬೋಣ ಗೈಸ್. ಕೂತಿದೆ. ನೋಡಿ ಗೈಸ್, ಬೈಕು ಆಕ್ಸಿಲೇಟ್ರ್ ಕೊಡ್ತೀನಿ ಈಗ. ಸಾಕು, ತೆಗೆಯೋಣ. ಇವಾಗ ಇದಕ್ಕೆ ಮಿಕ್ಸ್ ಹೊಡ್ಕೊಂಡು ಪನ್ನೀರ್ ಹಾಕಿ ಒಂದು ಇಡೀ ಹಿಡಿದ್ರೆ ಇದೆಯಲ್ಲ ಗೈಸ್, ಯಾವ ಟೇಸ್ಟ್ ಆಗಿದೆ ಗೈಸ್. ಆಗಿದೆ. ಇದೊಂದು ಗ್ಯಾಸ್ ಗೈಸ್ ಬರ್ತಾ ಇರೋ ಸಿಟ್ಟಿಗೆ ಆಫ್ ಆಗತ್ತೆ ಗೈಸ್. ಸಿಮ್ಮಲ್ಲಿ ಇಡೋಕ್ಕೆ ಇಲ್ಲ ಅನ್ನತ್ತೆ. ಆಯಿತು ಗೈಸ್, ಅಡುಗೆ ಆಯಿತು. ಇನ್ನು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಿಂಗೆ ಬಿಡಿಸಿದ್ರೆ ಇದೆಯಲ್ಲ, ಜಗ ಅಂದ್ಕೊಂಡು ವಾಹ್, ಅಲ್ಟಿ ಟೇಸ್ಟ್ ಕೊಡತ್ತೆ. ಈ ಥರ ಹಿಂಗೆ ಕಲಸಿ ನೋಡು, ಒಂದು ಬಸ್ಟ್ ಆಗತ್ತೆ ನೋಡಿ. ಹಾಂ ನೋಡಿ ಗೈಸ್, ಇನ್ನು ಮುಚ್ಚಿಡಿದ್ರೆ ಬೇರೆ ಕಡೆ ಹೊಡೆಯುತ್ತೆ, ಇಲ್ಲೋ ಮುಚ್ಚಿಡಿದ್ರೆ ಬೇರೆ ಕಡೆ ಹೊಡೆಯುತ್ತೆ. ಬಸ್ಟಿಂಗ್ ಆಗ್ತಾಯಿದೆ ಗೈಸ್ ಅವಾಗಿಂದ. ಇದು ಪನ್ನೀರ್ ಇದಕ್ಕೆ ಹಾಕೋಣ ಗೈಸ್. ಪನ್ನೀರ್ ಹಾಕೋಣ. ಆಗಿದೆ. ಜಗ ಅಂತ ಸುರಿಬೇಕು ಈ ಥರ. ಆಮೇಲೆ ನೋಡಿ ಗೈಸ್, ಒಳ್ಳೆ ಮಿಕ್ಸ್ ಹೊಡೆದು ಪನ್ನೀರ್ ಈ ಥರ ಮುಚ್ಚಾಕ್ಬಿಡ್ಬೇಕು. ಪನ್ನೀರ್ ಮಸಾಲ ರೆಡಿ ಗೈಸ್. ಹಿಂಗೆ ತೆಗೆದು ಇಲ್ಲಿಂದ ಸ್ವಲ್ಪ ಹಿಂಗೆ ತೆಗೆದು ಚೆಂದ ಆಯ್ತು ಗೈಸ್. ಇನ್ನು ಇದೆಯಲ್ಲ, ಲೋ ಫ್ಲೇಮಲ್ಲಿ ಏನು ಇಡಬೇಕಂತೇನಿಲ್ಲ, ಎಲ್ಲ ಆಗಿದೆ. ಸ್ವಲ್ಪ ಹಿಂಗೆ ತೆಗೆದು ಚೆಂದ ಆಯಿತು. ನೀವು ಟ್ರೈ ಮಾಡಿ ಗೈಸ್. ನಂತರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಪ್ರೊಫೆಷ್ನಲಾಗಿ ಮಾಡಿ. ನಾನು ಮಾಡ್ದಂಗೆ ಮಾಡಿದ್ರೆ ಮನೇಲಿ ಯಾರಾದರೂ ಅಪ್ಪ ಅಮ್ಮ ಹೊಡಿತಾರೆ. ಅಪ್ಪ ಅಮ್ಮ ಏನೂ ಹೇಳಲ್ಲ, ನಾವು ಶೆಫ್ ಎಲ್ಲ ಹಿಂಗೆ ಮಾಡೋದು ಗೈಸ್, ಸ್ವಲ್ಪ ಪ್ರೊಫೆಷ್ನಲ್ ಶೆಫ್ಗಳು. ಇದ್ರ ಮೇಲೆ ಇನ್ನೇ ಕೊತ್ತಂಬರಿ ಕಟ್ಟಾಕಿಟ್ಬಿಟ್ರೆ ಗೈಸ್ ಐಟಮ್ ರೆಡಿ. ಇವಾಗ ಇದಕ್ಕೆ ಇದಾಕಬೇಕು ಎಂಥೇಳಿ, ಏನೇನೋ ಬೀಳ್ತದೆ, ಕೊತ್ತಂಬರಿ ಸೊಪ್ಪು ಅಂತಾರೆ ನೋಡಿ, ಹಿಂಗೆ ಉದುರಿಸ್ಬೇಕು ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.